ಹುತ್ತಿನಲ್ಲಿ ಧ್ಯಾನಕ್ಕೆ ಕುಡಿದಂತಹ ಒಬ್ಬರಿಗೆ ದಿನ ಒಂದು ನಿಗದಿತ ಸಮಯಕ್ಕೆ ದಿನವೂ ಕೂಡ ಹಸುವು ಬಂದು ಹಾಲು ಕೊಡ್ತಾ ಇರುತ್ತೆ. ಆ ಹಾಲನ್ನು ಅವರು ಕುಡಿತಾ ಇರ್ತಾರೆ. ಅದಾದ್ಮೇಲೆ ಅದು ಗೊಲ್ಲನಿಗೆ ಗೊತ್ತಾಗುತ್ತೆ. ಯಾವ ಗೊಲ್ಲ? ದನಗಳನ್ನು ಕಾಯ್ತಿರುವಂತಹ ಗೊಲ್ಲನಿಗೆ ಗೊತ್ತಾಗುತ್ತೆ. ಗೊಲ್ಲ ಆ ಹಸುವನ್ನು ಹಿಂಬಾಲಿಸ್ಕೊಂಡು ಬಂದು ನೋಡ್ತಾನೆ. ಅದಾದ್ಮೇಲೆ ಇಲ್ಲಿ ಯಾರು ಹಾಲನ್ನು ಕುಡಿತಾ ಇದ್ದಾರೆ ಅಂತ ಹೇಳಿ ಆ ಹುತ್ತನ್ನ ಇನ್ನೇನು ಕಡಿಬೇಕು ಅಂತೇಳಿ ಒಂದು ಕೊಡಲಿಯೋ ಅಥವಾ ಹಾರೆಯನ್ನು ತಗೊಂಡು ಕಡಿತಾ ಇರ್ತಾನೆ. ಆ ಸಮಯದಲ್ಲಿ ಒಬ್ರು ಪ್ರತ್ಯಕ್ಷವಾಗ್ತಾರೆ. ಅವರೇ ರಂಗನಾಥ ಸ್ವಾಮಿ ಅವರು. ಹೌದು, ಇವತ್ತಿನ ವಿಡಿಯೋ ರಂಗನಾಥ ಸ್ವಾಮಿ ಅವ್ರದ್ದಾಗಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಬಂದ್ರಿ ಬರ್ರಿ. ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಕಥೆಯನ್ನು ಏನು ಕೇಳಿದಿರಲ್ವಾ, ಅದೇ ಥರ ಸೇಮ್ ಇಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿಯ ದೇವಸ್ಥಾನ ಇದೆ. ಆ ವೆಂಕಟೇಶ್ವರ, ರಂಗನಾಥ, ಕೃಷ್ಣ ಎಲ್ಲರೂ ಕೂಡ ಒಂದೇ. ಆದರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಅವರು ಸ್ಥಾಪಿತಗೊಂಡಿದ್ದಾರೆ ಅಷ್ಟೇ. ಶ್ರೀ ಲಕ್ಷ್ಮೀ ರಂಗನಾಥ ದೇವಸ್ಥಾನ, ಮಾನಸಕಲ್. ದೇವದುರ್ಗದಿಂದ 11 ಕಿಲೋಮೀಟರ್ ದೂರ ಇರುವಂತಹ ಈ ಒಂದು ದೇವಸ್ಥಾನ ತುಂಬ ಪುರಾತನವಾದಂತಹ ಇತಿಹಾಸವನ್ನು ಹೊಂದಿದೆ. ಮಾನಸ ಎಂದರೆ ಮಾನಸ ಸರೋವರದಂತಹ ನಿರ್ಮಲವಾದದ್ದು ಎಂದರ್ಥ. ಗಲ್ಲ ಎಂದರೆ ಯಶಸ್ವಿ, ಕೀರ್ತಿ, ಗೆಲುವು ಇತ್ಯಾದಿ ಅರ್ಥಗಳಿದ್ದಾವೆ. ಒಟ್ಟಾರೆಯಾಗಿ ಇಂದ್ರಿಯಗಳನ್ನು ಗೆದ್ದು ಮನವನ್ನು ನಿರ್ಮಲವಾಗಿ ಮಾಡಿ ಭಗವಂತನ ಸೇವೆಗೆ ಮುಡುಪಾಗಿಡುವಂತಹ ಸ್ಥಳವೇ ಮಾನಸಕಲ್ ಆಗಿದೆ. ರಂಗನಾಥ ಸ್ವಾಮಿಯವರು ಮೂಲದಲ್ಲಿ ತಮಿಳುನಾಡಿನ ಕಂಚಿಯವರು. ಅವರು ಇಲ್ಲಿಗೆ ಹೇಗೆ ಬಂದರು ಎಂಬುದನ್ನು ನಾನು ಮುಂದೆ ಹಂಚಿಕೊಂಡಿದ್ದೇನೆ. ಈ ದೇವಸ್ಥಾನಕ್ಕೆ ಹಲವು ವಿಶೇಷತೆಗಳಿದ್ದಾವೆ. ಅದರಲ್ಲೊಂದು, ಈ ದೇವಸ್ಥಾನವನ್ನು ನೀವು ದ್ವಾರ ಬಾಗಿಲಿಗೆ ನಿಂತು ನೋಡಿದರೆ 3 ದೇವರು ಒಟ್ಟಿಗೆ ಕಾಣುತ್ತವೆ. ಮಂಗಳಮ್ಮನ ಕಟ್ಟೆ, ಲಕ್ಷ್ಮೀ ದೇವರು ಮತ್ತು ರಂಗನಾಥ ಸ್ವಾಮಿ. ನೀವೀಗ ನೋಡ್ತಿರೋದೆ ರಂಗನಾಥ ಸ್ವಾಮಿಯವರು. ಅವರ ಎಡಭಾಗಕ್ಕೆ ಲಕ್ಷ್ಮೀ ದೇವಿ ಇದ್ದಾಳೆ. ನಾವು ರಂಗನಾಥ ಸ್ವಾಮಿ ಅಂತ ಏನು ಹೇಳ್ತೀವಿ, ಅವರ 10 ಅವತಾರಗಳು ಅಂದರೆ ವೆಂಕಟೇಶ್ವರ ಸ್ವಾಮಿಯ ಅವತಾರನೇ ರಂಗನಾಥ ಸ್ವಾಮಿ. ಅವರ 10 ಅವತಾರಗಳನ್ನು ನಾವಿಲ್ಲಿ ನೋಡ್ಬೋದು. ಬನ್ನಿ ತೋರಿಸ್ತೀನಿ. ಈಗ ನೀವು ನೋಡ್ತಿರುವಂತಹ ಬಾವಿ ಏನಿದೆ, ತುಂಬ ಒಂದು ಹಳೆಯ ನಂಬಿಕೆ, ತುಂಬ ಒಂದು ಹಳೆಯ ನಂಬಿಕೆ ಏನಂತಂದರೆ, ಈ ಬಾವಿಯನ್ನು ಕಟ್ಟಿಸಿದವರು ಬೋರೇಗೌಡ ಅನ್ನುವಂಥ ಒಂದು ಹೆಸರಿನವರು. ಈ ಬಾವಿಯನ್ನು ಕಟ್ಟಿಸುವಾಗ ಒಳಗಡೆ ಎಲ್ಲೋ ಒಂದು ಕಲ್ಲು ಮೇಲೆ ಅವರ ಒಂದು ನಾಮವನ್ನು ಬರೆಸ್ತಾರೆ, ಅವರ ಹೆಸರನ್ನು ಬರೆಸ್ತಾರೆ. ಯಾಕೆ ಬರೆಸ್ತಾರೆ ಅಂದರೆ ಅದು ಆ ಬಾವಿ ಗುರುತು, ನಾವು ಕಟ್ಟಿಸಿದಿರಲಿ ಅನ್ನೋ ಕಾರಣಕ್ಕೆ ಅವರ ಒಂದು ಉದ್ದೇಶದಿಂದ ಬರೆಸಿರ್ತಾರೆ. ಆದರೆ ಆಮೇಲೆ ಏನಾಗುತ್ತೆ ನೋಡಿ, ಬಾವಿಯ ಮೇಲೆ ತಮ್ಮ ಹೆಸರನ್ನ ಬರೆಸಿರೋ ಕಾರಣಕ್ಕಾಗಿ ದೇವರ ಒಂದು ಪ್ರಭಾವ ಬೀರಿ ಇಡೀ ಬಾವಿಯ ನೀರು ಇಂದಿಗೂ ಕೂಡ ಯಾವುದೇ ಕಾರಣಕ್ಕೂ ಬಳಕೆ ಮಾಡ್ತಿಲ್ಲ. ಯಾಕೆ ಅಂದರೆ ನೀರೇ ಪೂರ್ತಿ ಒಂದು 5-6 ಸಲ ಇದನ್ನ ಕ್ಲೀನ್ ಮಾಡಿದಾರಂತೆ, ನೋಡಿದಾರಂತೆ. ಆ ಕಲ್ಲು ಕೂಡ ಸಿಕ್ಕಿಲ್ಲ ಅವರಿಗೆ, ಬರೆದಿರೋ ಹೆಸರಿನ ಕಲ್ಲು ಸಿಕ್ಕಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನೀರು ಯಾವುದೇ ಬಳಕೆ ಆಗಿಲ್ಲ. ಯಾಕೆ ಅಂದ್ರೆ ಪ್ರತಿ ಸಲ ಸ್ವಚ್ಛ ಮಾಡಿದಾದ್ಮೇಲೆ ಮತ್ತೆ ನೀರು ತನ್ನಿಂತಾನೇ ಹಸಿರಾಗ್ತಾ ಪೂರ್ತಿ ಗಾಢವಾದಂತಹ ಹಸಿರಿನ ಬಣ್ಣಕ್ಕೆ ತಿರ್ಕೊಂಡ್ಬಿಡುತ್ತೆ ನೀರು. ಹಾಗಾಗಿ ಯಾರು ಬಳಸ್ತಾ ಇಲ್ಲ. ಈಗ ಅಲ್ಲಿ ತೋರಿಸ್ತೀನಿ ಬನ್ನಿ, ನೀರು ಯಾವ ತರ ಕಾಣಿಸುತ್ತೆ ನೋಡಿ. ನೀವು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ರಿ ಅಂದ್ರೆ ನಿಮಗೆ ಗರ್ಭಗುಡಿ ಈ ಕಡೆ ಇದೆ ಅಲ್ವಾ, ಗರ್ಭಗುಡಿಯ ಬಲಗಡೆ ಈ ಬಾವಿ ಕಾಣಿಸುತ್ತೆ ನಿಮ್ಗೆ. ಗಮನಿಸಿ ನೋಡಿ, ಅಲ್ಲಿ ನೀರು ಪೂರ್ತಿ ಹಸಿರು ಬಣ್ಣಕ್ಕೆ ತಿರುಗೋದು ಕಾಣಿಸ್ತಿದೆ ನೋಡಿ. ಉಡುಪಿಯಲ್ಲಿ ಶ್ರೀಕೃಷ್ಣ ಮಠ ಏನಿದೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಕನಕದಾಸರು ಭಕ್ತಿಯಿಂದ ಭಜನೆ ಮಾಡ್ತಾ ಇರ್ತಾರೆ, ಆಗ ಕೃಷ್ಣ ಪ್ರತ್ಯಕ್ಷ ಆಗ್ತಾರೆ. ಸೊ ಅದೇ ತರ ಇಲ್ಲಿ ಕನಕನ ಕಿಂಡಿ ಹೇಗೋ ಇಲ್ಲಿ ರಂಗನಾಥ ಸ್ವಾಮಿಯ ಸ್ವರೂಪ ಕಾಣಿಸ್ತಾ ಇದೆ ನೋಡಿ. ಈಗ ನಾವು ರಂಗನಾಥ ಸ್ವಾಮಿಯ ದೇವಸ್ಥಾನದ ಹಿಂಬದಿಯಲ್ಲಿದ್ದೀವಿ. ರಂಗನಾಥ ಸ್ವಾಮಿ ಅವರು ಒಂದು ಹುತ್ತದಲ್ಲಿ ಧ್ಯಾನಕ್ಕೆ ಅಂತ ಕೂತ್ಕೊಂಡಿರ್ತಾರೆ. ಆವಾಗ ಸುಮಾರು ಸತಿ ಒಂದು ಆಕಳು ಬಂದು ದಿನ ಹಾಲು ಕೊಡ್ತಾ ಇರುತ್ತೆ. ಅದೇ ಜಾಗವನ್ನ ನಾವೀಗ ನೋಡ್ತಾ ಇದ್ದೀವಿ. ಅದು ಮೊದಲು ಇಲ್ಲೇ ಇತ್ತಂತೆ. ಯಾವಾಗ ಪೂರ್ತಿ ಕಾಡಿತ್ತಲ್ವಾ, ಆ ಕಾಡಿದ್ದ ಸಂದರ್ಭದಲ್ಲಿ ಇಲ್ಲಿ ಒಂದು ಹುತ್ತ ಇತ್ತು ಅಂತ ಹೇಳ್ತಾರೆ. ಇದೇ ಹುತ್ತದಲ್ಲಿ ರಂಗನಾಥ ಸ್ವಾಮಿ ಅವರು ಇದ್ದಿದ್ದ.
ಹೌದು, ಇದೇ ಹುತ್ತದಲ್ಲಿ ರಂಗನಾಥ ಸ್ವಾಮಿ ಇದ್ದಿದ್ದು. ಮೊದಲು ಇಲ್ಲಿ ಹುತ್ತಿತ್ತು. ಮೊದ್ಲೇ ಇಲ್ಲಿ ಹುತ್ತಿತ್ತು ಇಲ್ಲಿ. ಅದಕ್ಕೇನೋ ಆಕಳು ಬರ್ತಿತ್ತಂತೆ, ಹಾಲು ಕೊಡ್ತಿತ್ತಂತ ಹೇಳ್ತಾರೆ. ಹೌದು, ಆಕಳು ಇಲ್ಲಿ ಬಂದ್ಬಿಟ್ಟು ಹಾಲು ಕೊಡ್ತಾ ಇತ್ತು. ಇಲ್ಲಿ ಹಾಲು ಕೊಡ್ತಿರ್ಬೇಕಾದ್ರೆ ಅಲ್ಲಿ ಮನೇಲಿ ಹೋಗ್ಬಿಟ್ಟು ಅವ್ರಿಗೆ ಹಾಲು ಕೊಡ್ತಾ ಇರ್ಲಿಲ್ಲ. ಹಂಗಾಗಿ ಅವರು ಆಕಳ ಮಾಲೀಕ ಅದಾರಲ್ಲ, ಅವ್ರು ಬಂದ್ಬಿಟ್ಟು ಇಲ್ಲಿ ನೋಡ್ತಿದ್ರು, ಇಲ್ಲಿ ಯಾಕೆ ಹುತ್ತಕ್ಕೆ ಹಾಲು ಕೊಡಕತ್ತದ ಅಂತ ಹೇಳ್ಬಿಟ್ಟು. ಆಮೇಲೆ ವಿಚಾರ ಮಾಡಿದಾಗ ಅದು ಹಾಲು ಕೊಡ್ತಾ ಇರ್ತದಲ್ಲ, ಆಮೇಲೆ ಇಲ್ಲಿ ಏನೈತೆ ಅಂತ ಹೇಳ್ಬಿಟ್ಟು ಅಗ್ಯಾಕ್ ಹೋಗ್ತಾರ. ಅಗ್ಯಾಕ್ ಹೋದಾಗ ಅಲ್ಲಿ ರಂಗನಾಥ ಸ್ವಾಮಿಗಳು ಎದ್ ಬಿಡ್ತಾರ, ಅವ್ರಿಗೆ ಏಟ್ ಬಿಡುತ್ತೆ. ಆ ಏಟ್ ಬಿದ್ದಿರೋದು ಎಡಗಡೆ ಸೈಡು ಹಂಗೆ ಇನ್ನಾದ್ರೂ ಅದೇ ತರ ಮಾರ್ಕ್ ಅಲ್ಲಿದೆ. ಈಗಲೂ ಕೂಡ ಅದೇ ಮಾರ್ಕ್ ಇದೆ. ಅದೇ ಈಗಲೂ ಕೂಡ ನಾವು ಅದೇ ಅರ್ಚಕರು, ನಾವು ಅದೇ ಪೂಜೆ ಮಾಡ್ತೀವಿ ನಾವು ರಂಗನಾಥ ಸ್ವಾಮಿನ. ಇವಾಗಾದ್ರೂ ಅದೇ ಮಾರ್ಕ್ ಎಡ ಸೈಡ್ ಇದೆ, ಈಗಲೂ ಕೂಡ ಇದೆ. ಈಗಲೂ ಕೂಡ ಇದೆ. ಈಗಲೂ ಕೂಡ ಇದು ಮಂಗಮ್ಮನ ಕಟ್ಟೆನ ಅಂತ ಹೇಳ್ಬಿಟ್ಟು ಕರೀತಾರ. ಇದು ರಂಗನಾಥನ ಮೂಲ ಸ್ಥಳ. ಹೌದು, ಇವರು ಹೇಳಿದ ಹಾಗೆ ಇದು ರಂಗನಾಥ ಸ್ವಾಮಿಯವರ ಮೂಲ ಸ್ಥಳ. ಇಲ್ಲಿ ನೀವೇ ನೋಡ್ತಿದ್ದೀರಲ್ವಾ, ಈ ಗಿಡದ ತಪ್ಪಲಗಳನ್ನ ತಿಂದರೆ ಸುಮಾರು ಚರ್ಮ ರೋಗಗಳಾಗಿರ್ಬೋದು, ಬೇರೆ ಬೇರೆ ಕಾಯಿಲೆಗಳಿಗೆ ವಾಸಿ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ಒಂದು ಕಟ್ಟೆಯ ಮೇಲೆ 5 ಗಿಡಗಳಿದ್ದಾವೆ. 5 ಗಿಡಗಳು ಆಯುರ್ವೇದದ ಔಷಧಿಯ ಗುಣಗಳನ್ನ ಹೊಂದಿದ್ದಾವೆ. ಚರ್ಮ ರೋಗಗಳಾಗಿರ್ಬೋದು, ಬೇರೆ ಬೇರೆ ರೋಗಗಳು ವಾಸಿ ಆಗ್ತವೆ ಅನ್ನುವಂಥ ಒಂದು ನಂಬಿಕೆ ಇದೆ. ನಾವು ಆ ಕಡೆ ನೋಡಿದಂಗೆ ಈ ಕಡೆನೂ ಕೂಡ ದಶಾವತಾರ ಇದೆ ನೋಡಿ. ರಂಗನಾಥ ಸ್ವಾಮಿಯವರ ಮೂಲ ಸ್ಥಳವನ್ನ ನೋಡಿದ್ರಿ. ರಂಗನಾಥ ಸ್ವಾಮಿಯವರು ಈಗಿರುವಂತಹ ಸ್ಥಳ ಇದು. ಅಂದರೆ ಈಗ ನೀವು ನೋಡ್ತಿರೋದು ರಂಗನಾಥ ಸ್ವಾಮಿಯವರ ಗರ್ಭಗುಡಿ. ಹೆಸರಲ್ಲೇ ಇರುವ ಹಾಗೆ ಲಕ್ಷ್ಮೀ ರಂಗನಾಥ ಸ್ವಾಮಿ ಇವರೇ ನೋಡಿ ಲಕ್ಷ್ಮೀ ದೇವರು. ಬನ್ನಿ, ಬೋರಣ್ಣನ ಬಾವಿಯನ್ನ ಮೇಲಿಂದ ನೋಡಿದ್ವಿ. ಈಗ ಕೆಳಗಿಂದ ಯಾವ ರೀತಿ ಇದೆ, ನೀರು ಯಾವ ರೀತಿ ಇದೆ ಎಲ್ಲವನ್ನು ನೋಡಿ ಬರೋಣ. ಅವರು ಅವರ ಹೆಸರನ್ನ ಬರೆಸಿರೋ ಕಾರಣಕ್ಕಾಗಿ ರಂಗನಾಥ ಸ್ವಾಮಿಯವರು ಅವರ ಅಹಮ್ಮನ್ನ ಇಳಿಸಬೇಕು ಅಂತ ಹೇಳಿ ಇಡೀ ಬಾವಿಯ ನೀರನ್ನ ಬಳಸಲಿಕ್ಕೆ ಬರದ ಹಾಗೆ ಮಾಡಿದ್ದಾರಂತೆ ಅನ್ನುವುದು ಒಂದು ಪ್ರತೀತಿ ಇದೆ. ಬೋರಣ್ಣನ ಸ್ವಾರ್ಥದ ಬುದ್ಧಿಯಿಂದಾಗಿ ರಂಗನಾಥ ಸ್ವಾಮಿಯ ಕೋಪಕ್ಕೆ ಗುರಿಯಾದನು ಎನ್ನುತ್ತಾರೆ. ಈ ಬಾವಿಯನ್ನ ಒಳಗಿಂದ ಹೇಗಿದೆ ಎಂಬುದನ್ನು ನೋಡಿದಿರಲ್ಲ. ಇಲ್ಲೇ ಹತ್ತಿರದಲ್ಲಿ ಇನ್ನೊಂದು ಬಾವಿ ಇದೆ. ಇದೇ ನೋಡಿ ಶ್ರೀ ಲಕ್ಷ್ಮೀ ರಂಗನಾಥ ಗಜಗುಂಡ ಬಾವಿ. ಆ ರಂಗನಾಥ ಸ್ವಾಮಿ ಅವರಿಗೆ ಬೆಳಗ್ಗೆ ಒಂದು 5:30, 6 ಆಸ್ಪಾಸ್ನಲ್ಲಿ ಪೂಜೆ ಆಗುತ್ತೆ. ಆ ಪೂಜೆ ಆಗುವಂಥ ಸಂದರ್ಭ ಯಾವ ರೀತಿ ಇರುತ್ತೆ ಅಂದರೆ, ಈ ಕಡೆ ತೆಗ್ಗೇಳಿದೆ ಅಂತೆ, ಅದಾದ್ಮೇಲೆ ಈ ಕಡೆ ಯಮನೂರು, ಆ ಕಡೆ ಕೋತಿಗುಡ್ಡ, ಅದಾದ್ಮೇಲೆ ಇಲ್ಲಿಂದ ಡೈರೆಕ್ಟಾಗಿ ನೀವು ಹೋದ್ರೆ ಒಂದು ಕ್ರಾಸ್ ಸಿಗುತ್ತೆ. ಆ ಕ್ರಾಸಿನವರೆಗೂ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೂ ಕೂಡ ದೇವರು ಪೂಜೆ ಮಾಡ್ತಿರುವಂತಹ ನಾದ ಏನಿರುತ್ತಲ್ವಾ, ನುಡಿಸ್ತಾ ಇರ್ತಾರಲ್ವ ವಾದ್ಯಗಳನ್ನು, ಆ ಇಡೀ ವಾದ್ಯಗಳು ಸುತ್ತಮುತ್ತಲ ಎಲ್ಲ ಹಳ್ಳಿಗಳಿಗೂ ಶಬ್ದದ ನಾದ ತಲುಪುತ್ತೆ. ಸೊ ಅಷ್ಟು ಪವರ್ಫುಲ್ ದೇವರು. ಇಲ್ಲಿ ನೋಡಿ, ಬೆಳಗ್ಗೆ ಪೂಜೆ ಮಾಡೋಕ್ಕೆ ಅಂದರೆ ರಂಗನಾಥ ಸ್ವಾಮಿಯವರಿಗೆ ಸ್ನಾನ ಮಾಡಿಸ್ತಾರಲ್ವ, ಆ ಸ್ನಾನ ಮಾಡಿಸೋಕ್ಕೆ ಬಳಸುವಂತಹ ನೀರಿವು. ಸ್ನಾನ ಮಾಡಿಸಿದಾದ್ಮೇಲೆ ಅವೇ ನೀರನ್ನು ತೀರ್ಥವಾಗಿ ಬಳಸ್ತಾರೆ.
ನೀವು ಅಲ್ಲಿ ನೋಡ್ತಾ ಇರೋದು ರಂಗನಾಥ ಸ್ವಾಮಿಯ ದೇವಸ್ಥಾನದ ಆ ಪ್ರವೇಶ ದ್ವಾರ ಕಾಣಿಸ್ತಾ ಇದೆಯಲ್ವಾ, ಅದರ ಮುಂದೆ ನಿಂತಹ ತೇರು ಅಲ್ಲಿಂದ ಇಲ್ಲಿಗೆ ಬಂದು ಸಂಜೀವಪ್ಪ ಅಂದರೆ ಆಂಜನೇಯ ಸ್ವಾಮಿಗೆ ಭೇಟಿಯಾಗಿ ಮತ್ತೆ ಇಲ್ಲಿಂದ ತಿರುಗಿ ಮತ್ತೆ ಮೂಲ ಸ್ಥಳಕ್ಕೆ ಹೋಗಿ ನಿಲ್ಲುತ್ತೆ. ರಂಗನಾಥ ಸ್ವಾಮಿ ಅವರು ಏನಿದ್ದಾರೆ ಈಗ ಇರೋದು ಅವರು ಮಾನಸಗಲ್ ರಂಗನಾಥ ಸ್ವಾಮಿ ಅಂತಾನೆ ಎಲ್ರಿಗೂ ಕೂಡ ಪ್ರಸಿದ್ಧಿ. ಆದರೆ ಅವರು ಎಲ್ಲಿಂದ ಬಂದರು, ಯಾವಾಗ ಬಂದರು, ಕಲಿಯುಗ ಇನ್ನೇನು ಆರಂಭವಾಗ್ತಾ ಇದೆ ಅನ್ನೋ ಕಾಲದಲ್ಲಿ, ಅಂದರೆ ದ್ವಾಪರ ಯುಗ ಮುಗಿದು ಕಲಿಯುಗ ಇನ್ನೇನು ಆರಂಭವಾಗ್ತಿದೆ ಅನ್ನೋ ಕಾಲದಲ್ಲಿ ತಮಿಳುನಾಡಿನ ಕಂಚಿ, ಆ ಕಂಚಿಯನ್ನು ಬಿಟ್ಟು ತಮಿಳುನಾಡನ್ನು ಬಿಟ್ಟು ಅವರು ಕರ್ನಾಟಕದಲ್ಲಿರುವಂತಹ ಈ ದೇವದುರ್ಗದಲ್ಲಿರುವಂತಹ ಶಂಭುಲಿಂಗೇಶ್ವರ ದೇವಸ್ಥಾನ ಅವರು ಮೊದಲನೇ ಹೆಜ್ಜೆ ಇಟ್ಟಾಗ ಅವರು ಶಂಭುಲಿಂಗೇಶ್ವರ ದೇವಸ್ಥಾನದ ಒಂದು ಬೆಟ್ಟ ಏನಿದೆ, ಆ ಗುಡ್ಡ ಏನಿದೆ, ಅಲ್ಲಿ ಅವರು ಮೊದಲನೇ ಹೆಜ್ಜೆಯನ್ನು ಇಡ್ತಾರೆ. ಶಂಭುಲಿಂಗೇಶ್ವರ ದೇವಸ್ಥಾನದ ಬೆಟ್ಟ ಏನಿದೆ, ಅಲ್ಲಿ ದೇವರ ಗುಡಿ ಇದೆಯಲ್ವಾ, ಅಲ್ಲಿ ಮೊದಲನೇ ಹೆಜ್ಜೆಯನ್ನು ಇಡ್ತಾರೆ. ಆಮೇಲೆ ಎರಡನೇ ಹೆಜ್ಜೆಯನ್ನು ಇಲ್ಲಿ ಒಂದು ಕೋತಿಗುಡ್ಡ ಅನ್ನುವಂಥ ಒಂದು ಊರಿದೆ, ಅಲ್ಲಿ ಇಡ್ತಾರೆ. ಆ ಊರಿಗೆ ಕೋತಿಗುಡ್ಡ ಅಂತ ಹೆಸರು ಬರೋಕ್ಕೂ ಕಾರಣ ಅದೇ. ಯಾಕೆ ಅಂದರೆ ಅವರು ಎರಡನೇ ಹೆಜ್ಜೆಯನ್ನು ಇಟ್ಟು ಒಂದು ಕೂಗು ಹಾಕ್ತಾರೆ. ಮೊದಲು ಕೂಗೋದಕ್ಕೆ ಏನು ಕರಿತಿದ್ರು ಅಂದರೆ ಕೂತೆ ಹೊಡೆಯೋದು ಅಂತ ಹೇಳಿ. ಅವರು ಎರಡನೇ ಹೆಜ್ಜೆಯನ್ನು ಇಟ್ಟು ಕೂತೆ ಹೊಡೆದಿದ್ದ ಕಾರಣಕ್ಕಾಗಿ ಆ ಊರಿಗೆ ಕೋತಿಗುಡ್ಡ ಅಂತ ಹೆಸರು ಬಂತು ಅಂತ ಒಂದು ನಂಬಿಕೆ ಇದೆ. ಆ ಕೋತಿಗುಡ್ಡ ಗ್ರಾಮದಿಂದ ನಿಂತು ಅವರು ಸುತ್ತಮುತ್ತಲು ನೋಡಿದಾಗ ಅವರಿಗೆ ಒಂದು ಪ್ರಶಾಂತವಾದಂತಹ ನದಿ ಹರಿಯುವಂತಹ ಸ್ಥಳ, ಹಳ್ಳ ಹರಿಯುವಂತಹ ಸ್ಥಳ, ಮತ್ತೆ ಪೂರ್ತಿ ದಟ್ಟವಾದಂತಹ ಅರಣ್ಯ ಪ್ರದೇಶ ಇರುವಂತಹ ಸ್ಥಳ ಅವರಿಗೆ ಕಾಣುತ್ತೆ. ಅದೇ ನೋಡಿ ಇವತ್ತಿನ ಮಾನಸಗಲ್. ಅವತ್ತು ಎಲ್ಲ ಸುವ್ಯವಸ್ಥೆಯನ್ನು ಗಮನಿಸಿದಂತಹ ರಂಗನಾಥ ಸ್ವಾಮಿಯವರು ಇಲ್ಲೇ ಶಿಲೆಯಾಗಿ ಅವತ್ತಿನಿಂದ ಇವತ್ತಿನವರೆಗೂ ಇಲ್ಲೇ ರಂಗನಾಥ ಸ್ವಾಮಿಯವರು ನೆಲೆಗೊಳ್ತಾರೆ, ಪೂಜೆಯನ್ನು ಮಾಡಿಸ್ಕೊಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಮಾಡಲಿಕ್ಕೆ ಕಾರಣವಾದಂತಹ ವ್ಯಕ್ತಿಗಳು ಯಾರಂದರೆ ಆರ್ ವೆಂಕಟೇಶ್ ಅಂತೇಳಿ ಮತ್ತು ಮೌನೇಶ್ ಅವರೇ ನನ್ನ ಜೊತೆ ಇದ್ದಿದ್ದು. ವಿಡಿಯೋದಲ್ಲಿ ಮಾತಾಡಿದ್ರಲ್ವಾ, ಅವರೇ ಮೌನೇಶ್ ಅಂತೇಳಿ. ಇನ್ನೊಬ್ರು ಆರ್ ವೆಂಕಟೇಶ್ ಅಂತ ಇದ್ದಾರೆ, ಅವ್ರನ್ನ ಕೊನೆಗೆ ತೋರಿಸ್ತೀನಿ. ಸೊ ಇದು ಅವ್ರ ಮನೆಗೆ ಬಂದಿದ್ವಿ. ಎಲ್ಲೇ ಹೋದ್ರು ಕೂಡ ತುಂಬ ಜನ ನಮ್ಮನ್ನು ಆತ್ಮೀಯ ಮನೋಭಾವದಿಂದ ನೋಡ್ತಾರೆ, ಅವರ ಮನೆಗೆ ಕರೀತಾರೆ, ಆತಿಥ್ಯವನ್ನು ಕೊಡ್ತಾರೆ, ನೀರು ಕುಡಿಸ್ತಾರೆ, ಸೊ ಚಹಾ ಕೊಡ್ತಾರೆ, ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಅದೇ ಥರ ಈಗ ನಮ್ಮನ್ನು ಮನೆಗೆ ಇನ್ವೈಟ್ ಮಾಡಿದ್ದಾರೆ ಅವರು. ನಿಮಗೆಲ್ಲ ಹೇಳಿದಾಗೆ ಇವರೇ ಆರ್ ವೆಂಕಟೇಶ್ ಅವರು, ಇವರು ಮೌನೇಶ್ ಅವರು. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ ಮತ್ತು ನಿಮ್ಮ ಮನೆಗೆ ಬಂದು. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಅಪ್ಪಾಜಿ ಬರ್ತೀವಿ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಆ್ಯಂಡ್ ಇನ್ನೊಂದನ್ನ ಮರಿಬೇಡ್ರಿ, ಯಾವ್ದು ಗೊತ್ತಲ್ಲ, ಶೇರ್ ಮಾಡೋದನ್ನು. ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್.